ಹಾಯ್. ಹಾಯ್. ಇನ್ನೊಂದು ಹೊಸದು ಈಸಿ ಹೋಗಟ್ಟು ಆಯಿತಾ? ನೋಡಿ ಈಸಿನಿಲ್ಲ ಅಂತ ಆಮೇಲೆ ಗೊತ್ತಾಗುತ್ತೆ. ಹೇಳ ಕೇಳ ನಾನು. ಹ್ಞೂ ಈಸಿ ಟು ಲಿಫ್ಟ್ ಅಂದರೆ ಅದನ್ನು ತೊಗೊಳೋದಕ್ಕೆ ಲಿಫ್ಟ್ ಮಾಡೋಕ್ಕೆ ತುಂಬ ಈಸಿ, ಬಟ್ ಥ್ರೋ ಮಾಡೋಕ್ಕೆ ತುಂಬ ಕಷ್ಟ. ತೊಗೊಳೋದು ಈಸಿ ಅಂತ ಥ್ರೋ ಮಾಡೋದು ಕಷ್ಟ ಅಂತ. ಏನದು? ಸಕ್ಕದಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಐ ಥಿಂಕ್ ನೀವು ಗೆಸ್ ಮಾಡೋಕ್ಕಾಗಲ್ಲ. ನೀವಂತ ಯಾರು ಗೆಸ್ ಮಾಡೋಕ್ಕೆ. ಗೋಲ್ಡ್ ಥ್ರೋ ಮಾಡೋದು ಕಷ್ಟ ಅಂದರೆ ಅದಕ್ಕಿಂತ ಕಷ್ಟ. ಗೋಲ್ಡ್ ಆದರೂ ಸ್ವಲ್ಪ ಹಿಂಗೆ ಎಸಿಬೋದು, ಎಸ್ತ್ರೂ ಅದು ಬೀಳುತ್ತೆ. ಬಟ್ ಇದನ್ನು ಥ್ರೋ ಮಾಡಿದ್ರೆ ಹೋಗೋದು ತುಂಬ ಕಷ್ಟ. ಅದು ನೀವಂತಲ್ಲ ಯಾರು ಗೆಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಐ ಥಿಂಕ್ ಬಲೂನ್. ಮತ್ತೇನಿರ್ಬೋದು? ಈಸಿಯಾಗಿ ಹಿಂಗೆ ತೊಗೊಂಬಿಡ್ತೀವಿ. ಎಂಥ ಚಿಕ್ಕ ಮಕ್ಕಳಾದ್ರೂ ಸಹ, ನಮ್ಮಂತಾರಲ್ಲ ಚಿಕ್ಕ ಮಕ್ಕಳು ಹಿಂಗೆ ಎತ್ಕೊಬೋದು, ಅಷ್ಟು ಈಸಿ ಇರುತ್ತೆ. ಬಟ್ ಥ್ರೋ ಮಾಡಬೇಕು ಅಂದರೆ ಮಕ್ಕಳಲ್ಲಿ ನಮ್ಮ ಕೈಯಲ್ಲೂ ಆಗಲ್ಲ. ಅಲ್ಲೇ ಅರ್ಥ ಮಾಡ್ಕೋಕ್ಕೆ ಎಷ್ಟು ಕಷ್ಟ ಇರ್ಬೋದು. ಅಂಥದ್ದು ಯಾವುದಿದೆ? ಇದೆ, ಈಸಿ ಟು ಥ್ರೋ. ಇದೆ ಇದೆ ಇದೆ. ಕಾಸ್ಟ್ಲಿದಾ? ಕಾಸ್ಟ್ಲಿ ಏನಲ್ಲ, ಎಲ್ಲರಿಗೂ ಗೊತ್ತಿರೋ ಆನ್ಸರು. ಕ್ಲೂ ಅಂದರೆ ನಾನ್ ವೆಜ್ಜವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನಾನ್ ವೆಜ್ ತಿನ್ನೋರಿಗೆ ತುಂಬ ಅದು ಕಾಮನ್ ಅನಿಸ್ಬಿಡುತ್ತೆ. ಅದು ನೋಡಿ 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 ಕಾಮನ್ ಆಗಿಬಿಡುತ್ತೆ. ನಾವು ವೆಜಿಟೇರಿಯನ್ಸ್ಗೆ ಹೇಳಬೇಕು ಅಂದರೆ ಅದು ತಿನ್ನೋದೇನಲ್ಲ, ಬಟ್ ವೆಜಿಟೇರಿಯನ್ಸ್ ಏನಾಗುತ್ತೆ ಅಂದರೆ ಅದು ನೋಡಿದ್ರೆ ಸಹ ಒಂದು ಸ್ವಲ್ಪ ಖುಷಿ ಅನಿಸುತ್ತೆ. ಅದನ್ನೇನೋ ನೋಡಿದ್ರೆ ನಾವು ಸ್ವಲ್ಪ ಎತ್ತಿಡೋದು ಆ ಥರ ಎಲ್ಲ ಮಾಡ್ತೀವಿ. ನನಗಂತೂ ಗೊತ್ತಾಗ್ತಿಲ್ಲ, ಗೊತ್ತಿರೋ ಕಮೆಂಟ್ ಮಾಡಿ.